अस्सलाम वालेकुम, जय भीम। आज जो है सोशल डेमोक्रेटिक पार्टी ऑफ इंडिया की जानिब से जो है आज एन्यूमरेशन फॉर्म किस तरह जिसे भी जो भरना नहीं आ रहा था उनको जो है इनकी खिदमत के लिए आज एसडीपीआई की जानिब से आज सुबह 9 बजे से शाम के 5:30 बजे तक जो है हमें यहाँ पर बैठे हुए थे। आज हमारे इसमें जो है 26 जने विजिट हुए आज, और जो है 13 जने का जो है फॉर्म जो है हमें भर चुके। 7 लोगों का जो है करप्शन था, इसके अंदर गलतियां थे, उसे सही करके दिए, और बीएलओ को भी बात करा कर जो है उसे उस गलती को जो है रिटर्न सही करा कर हमें आज दिया। हमें आज और भी जो है आगे कुछ भी प्रॉब्लम हुआ रहे तो क्या हमें आवाम की खिदमत करने के लिए हमारी टीम रेडी है इंशाल्लाह। फिर उसके बाद में जो है तरतीब बताई जाएगी। ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಿಂದಗಿ ವಿಧಾನಸಭಾ ಕ್ಷೇತ್ರದಿಂದ SIR ಬಗ್ಗೆ ನಾವು ಸಹಾಯವಾಣಿ ಹೆಲ್ಪ್ ಡೆಸ್ಕನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ। ಯಾಕಪ್ಪ ಅಂತಂದ್ರೆ ಈ SIR ಪ್ರಕ್ರಿಯೆ ಎನ್ಯುಮರೇಷನ್ ಫಾರ್ಮ್ ಏನು ತುಂಬಲಾಗ್ತಾ ಇದೆ ಇಡೀ ನಮ್ಮ ರಾಜ್ಯದಲ್ಲಿ, ಇದರ ಮಾಹಿತಿ ಸಾರ್ವಜನಿಕರಿಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಹಲವಾರು ಜನರು ಗೊಂದಲದಲ್ಲಿದ್ದಾರೆ ಮತ್ತು ತಮ್ಮ BLO ಯಾರು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ। ಅದೇ ರೀತಿ 2002ರ ಮತಪಟ್ಟಿಯಲ್ಲಿ SIR ಪಟ್ಟಿಯಲ್ಲಿ ಹೆಸರೇನಿದೆ ಅಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ। ಹಾಗೆ ಇದೇ ರೀತಿ ಇದರ ಬಗ್ಗೆ ಮಾಹಿತಿ ಎಲ್ಲಿ ಪಡೆಯಬೇಕು ಹಲವಾರು ಮಂದಿ ಗೊಂದಲದಲ್ಲಿದ್ದಾರೆ। ಅದನ್ನು ನಾವು ಅರಿತುಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ನಾವು ಈ ರೀತಿ ಸಹಾಯವಾಣಿಯನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಎಲ್ಲ ಮತದಾರರು ತಮ್ಮ ಸರಿಯಾದ ಫಾರ್ಮನ್ನು ತುಂಬಿ ತಮ್ಮ ಮತದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಿಂದಗಿಯಲ್ಲಿ ಕೂಡ 7ನೇ ತಾರೀಕು ನಾವು ಇಲ್ಲೇ ಈ ಒಂದು ಸಹಾಯವಾಣಿಯನ್ನು ಹಮ್ಮಿಕೊಂಡಿದ್ದೆವು ಮತ್ತು ಇವತ್ತು 10ನೇ ತಾರೀಕಿಗೆ ಕೂಡ ನಾವು ಇಲ್ಲಿ ಬೆಳಗ್ಗೆ 9ರಿಂದ 5:30 ಸಂಜೆ 5:30 ತನಕ ನಮ್ಮದು ಈ ಒಂದು ಶಿಬಿರ ನಡೆದಿದೆ। ಹಲವಾರು ಜನರು ಬಂದು ನಮ್ಮ ಹತ್ರ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಫಾರ್ಮನ್ನು ತುಂಬಿಕೊಂಡಿದ್ದಾರೆ ಮತ್ತು ತಮ್ಮ BLOಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಮತ್ತು 2002ರಲ್ಲಿ ಪಟ್ಟಿಯಲ್ಲಿ ಹೆಸರು ಕೂಡ ಅವರು ತಿಳಿದುಕೊಂಡಿದ್ದಾರೆ। ಅದೇ ರೀತಿ ಸಾರ್ವಜನಿಕರಿಗೆ ನಾವು ಇನ್ನೊಂದು ಮನವಿ ಏನು ಮಾಡ್ಕೋಬೇಕಂತ ಹೇಳಿದರೆ, ಸಾರ್ವಜನಿಕರು ಇದರ ಬಗ್ಗೆ ತುಂಬ ಜಾಗೃತಿಯಿಂದ ಮತ್ತು ಇದನ್ನು ಸರಿಯಾಗಿ ತುಂಬಿ ತಮ್ಮ BLOಗಳಿಗೆ ಇದು ಒಪ್ಪಿಸಬೇಕಾಗಿ ಎಲ್ಲ ಮತದಾರರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ।